ಸೌಮ್ಯ ರೆಡ್ಡಿ ಮೇಡಮ್ ರಾಜಕೀಯಕ್ಕೆ ಅವರಾಗಿ ಬಂದಿದ್ದ ನೀವು ತಗೊಂಡ್ಬಂದಿದ್ದ? ಈಗ ನಮ್ಮ ಸೌಮ್ಯ ಸ್ವಲ್ಪ ಚಿಕ್ಕ ವಯಸ್ಸಿಂದಲೂ ಕೂಡ ಈ ಪರಿಸರದ ಬಗ್ಗೆ ಹೆಚ್ಚು ಆಸಕ್ತಿ. 6ನೇ ವಯಸ್ಸಲ್ಲೇ ವೀಗನ್ ಆದರು. ವೀಗನ್ ಅಂದರೆ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಯಾವ ಪದಾರ್ಥನೂ ಉಪಯೋಗಿಸ್ತಿರ್ಲಿಲ್ಲ. ಹಾಲು, ಮೊಸರು ಅಥವಾ ಈ ಸಿಲ್ಕ್ ಸೀರೆ, ಅದು ರೇಷ್ಮೆ ಹುಳುವಿಂದ ಬರೋದಲ್ವ. ಆಮೇಲೆ ಲೆದರ್ ಬ್ಯಾಗು, ಆಮೇಲೆ ಲೆದರ್ ಚಪ್ಪಲಿ ಇರ್ಬೋದು. ಇವನ್ ಕಾರ್ಗೆ ಆ ಲೆದರ್ ಇದಾಗ್ತಾರಲ್ಲ ಸೀಟಿಗೆ, ಅದನ್ನು ಕೂಡ ಬದಲಾಯಿಸ್ಕೊಂಡು ವೀಗನ್ ಅಂತ. ಆಮೇಲೆ ಜನರಲ್ ಆಗಿ ಪರಿಸರದ ಬಗ್ಗೆ, ಮರ ಗಿಡಗಳ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಆಮೇಲೆ ಬೇರೆ ಬೇರೆ ವಿಚಾರಗಳು, ಒಟ್ಟಿನ ಟೋಟಲ್ ಆಗಿ ಪರಿಸರದ ಬಗ್ಗೆ ಹೆಚ್ಚು. ಮತ್ತು ಆರ್ಥಿಕವಾಗಿ ಈ ಅಸಂಘಟಿತ ಕಾರ್ಮಿಕರು ಇದ್ದಾರಲ್ಲ, ಅವ್ರ ಬಗ್ಗೆನೂ ಸಾಕಷ್ಟು ಹೋರಾಡ್ತಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷವನ್ನು. ಅವ್ರನ್ನ ರಾಜಕೀಯಕ್ಕೆ ತಂದಿದ್ದು ಸರ್ ನೀವು? ರಾಜಕೀಯಕ್ಕೆ ನಾವು ವಿರೋಧ. ರಾಜಕೀಯಕ್ಕೆ ಬೇಡ ಅಂತ. ಯಾಕೆ ಸರ್? ಬೇಡ ಅಂತ. ನಿಮ್ಮ ರಾಜಕೀಯ ವಾರಸ್ದಾರ ಯಾರಾದ್ರೂ ಇರ್ಬೇಕಲ್ಲ ಸರ್? ಈಗ ನಮ್ಮ ಮನೆಯಲ್ಲಿ ನಾನು ಅಷ್ಟೇ, ನಮ್ಮ ಮನೆಯವರು ಇಬ್ಬರು ಕೂಡ ಬೇಡ ಅಂತ. ಒಳ್ಳೆ ಹಠ ಹಿಡಿದು ಬಂದರೂ ಕೂಡ ಭಾಳ ಬೇಗ ರಾಜಕೀಯದಲ್ಲಿ ಇದಾಗಿದೆ. 16ರಲ್ಲೇ ಬಂದಿದ್ದು ರಾಜಕೀಯಕ್ಕೆ. 16ರಲ್ಲಿ ಬಂದು 16ರಲ್ಲೇ ಮಹಿಳಾ ಕಾಂಗ್ರೆಸ್ಸು ಆಫೀಸ್ ಬೇರೆಯವ್ರು ಮಾಡಿದ್ರು. ಮತ್ತು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು. ಆಮೇಲೆ ಇಲ್ಲಿ ಜಯನಗರ ಅಸೆಂಬ್ಲಿಗೆ ನಿಂತ್ಕೊಂಡು ಗೆದ್ದು. ಆಮೇಲೆ ಅದಾದಮೇಲೆ ನ್ಯಾಷನಲ್ ಮಹಿಳಾ ಕಾಂಗ್ರೆಸ್ಸು ಜನರಲ್ ಸೆಕ್ರೆಟರಿ, ಮತ್ತು ಈಗ ಸ್ಟೇಟ್ ಜನರಲ್ ಸೆಕ್ರೆಟರಿ, ಸ್ಟೇಟ್ ಪ್ರೆಸಿಡೆಂಟ್ ಮಹಿಳಾ ಕಾಂಗ್ರೆಸ್ಸು, KPCC ಜನರಲ್ ಸೆಕ್ರೆಟರಿ. ಬೇಗ ಅವಕಾಶಗಳು ಸಿಕ್ತು. ಮತ್ತು ಏನಂದರೆ 2ನೇ ಸಲ 16 ಹೋಗ್ಬಿಡ್ತು. ಅದೇ ರೀಕೌಂಟಿಂಗ್ ಇದೆ, ನೋಡಿ ಏನಾಗುತ್ತೆ. ಮುಂದಿನ ಚುನಾವಣೆಗೆ ಹೆಂಗ್ ಸರ್ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಸೌಮ್ಯನೇ ಕೇಳಬೇಕು. ಮನೆಯಲ್ಲಿ ರಾಜಕೀಯ ಮಾತಾಡ್ತೀರಾ ಸರ್? ಅಪ್ಪ ಮಗಳು ಇದ್ರು ಯಾವಾಗಲಾದ್ರೂ ಏನಾದ್ರು ಕೇಳಿದ್ರೆ ಹೇಳ್ತೀನಿ. ಮೇಡಮ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ ಸರ್ ರಾಜಕೀಯಕ್ಕೆ ಇಬ್ರಿಗೂ? ಯಾಕಂದ್ರೆ ಅಪ್ಪನೂ ರಾಜಕಾರಣಿ, ಮಗಳು ರಾಜಕಾರಣಿ, ಸೊ ಅಮ್ಮ ಸ್ವಲ್ಪ ಮ್ಯಾನೇಜ್ ಮಾಡೋದು. ಅವ್ರೇನು ರಾಜಕೀಯದಲ್ಲಿ ಏನು ಇಂಟರ್ಫಿಯರ್ ಆಗಲ್ಲ. ನಾವೇನೇ ತೀರ್ಮಾನ ತಗೊಂಡ್ರು ನನ್ನ ತೀರ್ಮಾನ ನಾನೇ ತಗೊಂಡಿರ್ತೀನಿ. ನಾನು ಯಾರನ್ನೂ ಕನ್ಸಲ್ಟ್ ಮಾಡಲ್ಲ. ನಮ್ಮ ಮಗಳು ಅಷ್ಟೇ, ಅವಳೇನು ತೀರ್ಮಾನ ತಗೊಂಡ್ರು ಇಂಡಿಪೆಂಡೆಂಟ್ ಆಗಿ ತಗೊಳ್ತಾರೆ. ನಾನು ಅಷ್ಟೇ, ಚಿಕ್ಕ ವಯಸ್ಸಿಂದ ಇಬ್ಬರಿಗೂ ಒಂದೇ ಕ್ಯಾರೆಕ್ಟರ್. ನಮ್ಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡೋದು.